ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಕೇರ್ಗೆ ಸ್ವಾಗತ. 12ನೇ ಮನೆ, 12ನೇ ಮನೆಯ ಅಧಿಪತಿ. ಇವತ್ತಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ. 12ನೇ ಮನೆ ಅಂದ ತಕ್ಷಣ ಕೇವಲ ಅದು ಭೌತಿಕತೆಗೆ ಮಾತ್ರವಲ್ಲ, ಆಧ್ಯಾತ್ಮಿಕತೆಗೂ ಸಹ ಕೊಂಡಿಯಾಗಿ ಅಥವಾ ಸೇತುವೆಯಾಗಿ ಕೆಲಸ ಮಾಡುತ್ತೆ. 12ನೇ ಮನೆ ನಾವು ಹಾಸ್ಪಿಟಲ್ ಅಂತ ಹೇಳ್ತೇವೆ, ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ, ಮತ್ತು ಏನು ಹೇಳ್ತೇವೆ, ಒಂದು ಆಳವಾಗಿ ಅಡಗಿಕೊಂಡಿರುವಂತಹ ಕೌಶಲ್ಯಗಳು, ಹಿಡನ್ ಟ್ಯಾಲೆಂಟ್ಸ್, ಅಥವಾ ಅನ್ನೋನ್ ಸೋರ್ಸಸ್, ಗೊತ್ತಿಲ್ಲ ಯಾವುದೋ ಒಂದು ಮೂಲ, ನಮಗೆ ಗೊತ್ತಿಲ್ಲದೇ ಇರುವಂತಹ ಮೂಲ. ಹಾಗೆ ಆ ಒಂದು ಮನೆ ವಿದೇಶವನ್ನು ಸೂಚಿಸುತ್ತೆ. ವಿದೇಶ ಪ್ರಯಾಣ, ಹಾಗೆಯೇ ಒಂದು ಯೋಗ, ಮೆಡಿಟೇಷನ್ನು, ಇದೆಲ್ಲವನ್ನು 12ನೇ ಮನೆ ಸೂಚಿಸುತ್ತೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ 12ನೇ ಮನೆ ಬಗ್ಗೆ ಹೇಳುವಾಗ ನಾವೇನು ಹೇಳ್ತೇವೆ, ಮೋಕ್ಷದ ಮನೆ. ಹೀಗೆ ಭೌತಿಕತೆ ಹಾಗೂ ಆಧ್ಯಾತ್ಮಿಕತೆ ಇವೆರಡನ್ನೂ ಒಳಗೊಂಡಿರ್ತಕ್ಕಂತಹ ವಿಶೇಷ ಮನೆ. ಅಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಆ ಭೌತಿಕತೆ ಮತ್ತು ಆಧ್ಯಾತ್ಮಿಕತೆ ಇದೆ. ಆದರೆ 12ನೇ ಮನೆ ಅಂದ ತಕ್ಷಣ ಇವೆರಡನ್ನೂ ಸಹ ಒಳಗೊಂಡು ಹೋಗ್ತಕ್ಕಂಥದ್ದು. ಅಂದರೆ ಒಂದು ವ್ಯಕ್ತಿಯ ಜೀವನದಲ್ಲಿ ಬರೀ ಮೋಕ್ಷ ಅಂತಂದರೆ ಆಯಿತು, ಇನ್ನು ನೆಕ್ಸ್ಟು ಜನ್ಮನೇ ಇಲ್ಲ 12ನೇ ಮನೆ ವಿಷಯಕ್ಕೆ ತಗೊಂಡಾಗ ಅಂತ ಕೇವಲ ಆ ಅರ್ಥ ಅಲ್ಲ. ಆದರೆ ಹಳೆಯದನ್ನು ಬಿಟ್ಬಿಡೋದು, ಅದು 12ನೇ ಮನೆ. ಅಂದರೆ ಹಳೆಯದು ಇಲ್ಲದಂತೆ ಆಗೋದು, ಹೊಸ್ತು, ಅದು 12ನೇ ಮನೆ. ಹಾಗಾದರೆ ಈ 12ನೇ ಮನೆ ಅಧಿಪತಿ ಎಲ್ಲಿ ಕುಳಿತಾಗ, ಅಂದರೆ ಯಾವ ಮನೆಯಲ್ಲಿ ಕುಳಿತಾಗ ಅದು ನಮಗೆ ಏನನ್ನ ಹೇಳ್ತಾ ಇದೆ, ಅಂದರೆ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ಯಾವ ಥರ ಇರಬೇಕು, ಏನು ಮಾಡಬೇಕು, ಅದನ್ನು ತಿಳಿಸುತ್ತೆ. ಈ 12ನೇ ಮನೆ ಅಧಿಪತಿ ಯಾವ ಮನೆಯಲ್ಲಿ ಕುಳಿತರೆ ಹೇಗೆ ಅಂತ. ಹಾಗಾದರೆ ಈ 12ನೇ ಮನೆಯ ಅಧಿಪತಿ 1ನೇ ಮನೆಯಲ್ಲಿ ಕುಳಿತುಕೊಂಡಾಗ ಅಥವಾ ಲಗ್ನದಲ್ಲಿ ಕುಳಿತುಕೊಂಡಾಗ ಅದು ನಮಗೇನು ಹೇಳುತ್ತೆ, ನಾವು ವಿದೇಶದಲ್ಲಿ ಕೆಲಸ ಮಾಡೋದನ್ನು, ಅಥವಾ ನಾವು ಯೋಗವನ್ನು ಮಾಡಬೇಕು, ಅಥವಾ ಮೆಡಿಟೇಷನ್ ಮಾಡಬೇಕು, ಅಥವಾ ನಾವು ಪರಸ್ಥಳದಲ್ಲಿ ನಮಗೆ ಗೊತ್ತಿಲ್ಲದೇ ಇರುವಂತಹ ಊರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ರೀತಿಯಾದಂಥದ್ದು ಭೌತಿಕತೆಯ ಕುರಿತಾಗಿ ಹೇಳುತ್ತೆ. ಅಂದರೆ ಫಿಸಿಕಲ್ ಯೋಗಾಸನವನ್ನು ಮಾಡಿ ಟೀಚ್ ಮಾಡ್ತಕ್ಕಂಥದ್ದು, ಈ ರೀತಿ ಇವೆಲ್ಲ ಫಿಸಿಕಲ್ ಆಗಿ ನಮಗೆ ಹೇಳ್ತಕ್ಕಂಥದ್ದು ಅಥವಾ ಮಟೀರಿಯಲಿಸ್ಟಿಕ್ ಆಗಿ ಹೇಳ್ತಕ್ಕಂಥದ್ದು. ಆದರೆ ಆಧ್ಯಾತ್ಮಿಕವಾಗಿ ತೆಗೆದುಕೊಂಡಾಗ ಅಲ್ಲಿ ನಾವು ನಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು. ಅಂದರೆ ನಾನು ಈ ಜೀವನದಲ್ಲಿ ನಾನೇನು ಮಾಡಬೇಕು, ಹೇಗೆ ನನ್ನನ್ನು ಉತ್ತಮಗೊಳಿಸ್ಕೋಬೇಕು, ಹೇಗೆ ನನ್ನನ್ನು ನಾನು ಬದಲಾಯಿಸ್ಕೋಬೇಕು, ಹೇಗೆ ನನ್ನನ್ನು ನಾನು ಅರಿತುಕೊಳ್ಬೇಕು, ಹೇಗೆ ನನ್ನ ಬಗ್ಗೆ ನಾನೇ ತಿಳ್ಕೊಳ್ಬೇಕು, ನನ್ನಲ್ಲಿ ಅಡಗಿರುವ ರಹಸ್ಯಗಳನ್ನು, ಹಿಡನ್ ಟ್ಯಾಲೆಂಟನ್ನು, ನನ್ನಲ್ಲಿ ಅಡಗಿರ್ತಕ್ಕಂತಹ ಏನೂ ಸಹ ನನಗೆ ತಿಳಿಯದೇ ಇರತಕ್ಕಂತಹ ವಿಚಾರವನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ಕಲ್ತ್ಕೊಳ್ಳೋದು, ಅಥವಾ ಅದರಲ್ಲಿ ಮುಂದಕ್ಕೆ ಹೋದಾಗ ನನಗೆ ಯಶಸ್ಸಾಗತ್ತೆ, ಅಥವಾ ನನಗೆ ಅದರಿಂದ ಏನಾಗಲ್ಲ, ಅಂದರೆ ನಾಳೆ ಹಾಸ್ಪಿಟಲೈಸ್ಡ್ ಆಗ್ಬೋದು, ಅಥವಾ ಕಾಯಿಲೆ ಏನೋ ಬರ್ಬೋದು. ಆ ರೀತಿಯಾದಂತಹ ಅನೇಕ ಅಂಶಗಳಿಂದ, ಅಂದರೆ ಏನೇನು 12ನೇ ಮನೆ ನೆಗೆಟಿವನ್ನು ಕೊಡುತ್ತೆ ವ್ಯಕ್ತಿಗೆ, ಅದರಿಂದ ದೂರ ಆಗೋದಕ್ಕೆ, ಅಥವಾ ವ್ಯಕ್ತಿ ತನ್ನ ಜೀವನವನ್ನು ಹೊಸ್ತು ಮಾಡ್ಕೊಳ್ಳೋದಕ್ಕೆ, ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ, ನನ್ನನ್ನು ನಾನು ಬದಲಾಯಿಸ್ಕೊಳ್ತೀನಿ, ನನ್ನನ್ನು ನಾನು ಹೊಸ ಮನುಷ್ಯ ಮಾಡ್ಕೊಳ್ತೀನಿ. ಅದಕ್ಕೆ 12ನೇ ಮನೆ. 12ನೇ ಮನೆಯ ಅಧಿಪತಿ 1ನೇ ಮನೆಯಲ್ಲಿದ್ದಾಗ, ಲಗ್ನದಲ್ಲಿದ್ದಾಗ
ವ್ಯಕ್ತಿ ಈ ರೀತಿ ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ ತೊಡಗಿಕೊಂಡಾಗ ಅಲ್ಲಿ ವ್ಯಕ್ತಿಯ ಜೀವನದಲ್ಲಿ ಪ್ರೋಗ್ರೆಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅವನಿಗೆ ಅವನ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವನು ತನ್ನ ಒಂದು ಜೀವನದ ಆಧ್ಯಾತ್ಮಿಕ ಪಯಣದಲ್ಲಿ ಅಥವಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಅಥವಾ ತನ್ನ ಜೀವನದಲ್ಲಿ ತಾನು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂದರೆ ಜೀವನ ಅಂತಂದರೆ ಏನು, ಬದುಕಂತಂದರೆ ಏನು, ನನ್ನ ಒಂದು ಜೀವನದ ಸಾಧನೆ ಅಂತಂದರೆ ಏನು, ಹಾಗೆ ನಾನು ನಿಜವಾಗಿ ನನ್ನೊಳಗಿನ ವಿಚಾರಗಳು, ಆಳವಾಗಿರ್ತಕ್ಕಂಥ ವಿಚಾರಗಳೇ, ಇವನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ವ್ಯಕ್ತಿ ಪ್ರಾರಂಭ ಮಾಡಿದ್ರೆ ಅಥವಾ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಟಾಗ ವ್ಯಕ್ತಿಯ ಒಂದು ಜೀವನದಲ್ಲಿ ಪ್ರೋಗ್ರೆಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇನ್ನು 12ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿದ್ದಾಗ, 2ನೇ ಮನೆ ಅಂತಂದರೆ ಏನನ್ನು ಹೇಳ್ತೀವಿ, ಸೇವಿಂಗ್ ಅಂದರೆ ಎಲ್ಲವನ್ನು ಕೂಡಿರ್ತಕ್ಕಂತಹ ಮನೆ. 2ನೇ ಮನೆ ನಾವು ಹೀಗೆ ನಮ್ಮ ಒಂದು ಸೇವಿಂಗ್ಸನ್ನು ಸೂಚಿಸುತ್ತೆ. ಮತ್ತು ನಾವು ಏನೇನೆಲ್ಲ ಜೀವನದಲ್ಲಿ ಕೂಡಿ ಹಾಕ್ಕೊಳ್ತೀವಿ ಅದನ್ನು ಸೂಚಿಸುತ್ತೆ. ಹಾಗಾದರೆ 12ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿದ್ದಾಗ ಇವನು ಫಾರಿನ್ ಸೋರ್ಸಿಂದ ಹಣ ಗಳಿಸ್ತಾನೆ, ಅಥವಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಹಣವನ್ನು ಗಳಿಸ್ತಾನೆ, ಅಥವಾ ಇವನ ಒಂದು ಹಣದ ಮೂಲ ಇನ್ವೆಸ್ಟ್ಮೆಂಟ್ ಆಗಿದೆ, ಅಥವಾ ಇವನು ಯಾವುದಾದ್ರೂ ವಿಶೇಷವಾದಂತಹ ಹೀಲಿಂಗೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮುಖಾಂತರನೂ ಹಣ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ಬೋದು, ಹಣದ ಸೋರ್ಸನ್ನು. ಆದರೆ ಇಲ್ಲಿ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಏನೋ ಒಂದು ಕೂಡಿಡುವಾಗ ಅದು ನನ್ನದಲ್ಲ, ಅಂದರೆ ಇದೆ, ಆದರೆ ಅದನ್ನು ಒಂದು ಇನ್ಸ್ಟ್ರೂಮೆಂಟ್ ಥರ ಯೂಸ್ ಮಾಡಬೇಕಾಗತ್ತೆ. ನಂದಿಷ್ಟಿದೆ, ನಾನಿಷ್ಟು ಕೂಡಾಕಿದ್ದೀನಿ, ಮತ್ತು ನನ್ನದು ಇಷ್ಟೊಂದು ಹಣ ಇದೆ, ಅದನ್ನು ಸ್ವಲ್ಪ ತ್ಯಾಗಕ್ಕೋಸ್ಕರ, ಸ್ವಲ್ಪ ಸೇವೆಗೋಸ್ಕರ, ಸ್ವಲ್ಪ ಹಣವನ್ನು ಅನ್ಯರ ಒಂದು ಉದ್ಧಾರಕ್ಕೋಸ್ಕರ ಅಂತ ಬಳಸಬೇಕಾಗತ್ತೆ. ಅಂದರೆ ಇದು ಕಂಪ್ಲೀಟ್ ನಂದೇ ಅಂತ ಹೇಳಿಕೊಂಡು ಸೇವಿಂಗನ್ನು ಹಿಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಅಲ್ಲ. ಇಲ್ಲಿ ಪರೋಪಕಾರಕ್ಕಾಗಿ, ಇನ್ನೊಬ್ಬರಿಗಾಗಿ, ಅಥವಾ ಇನ್ನೊಂದು ಬೇರೆ ಅನ್ಯ ಜೀವಿಗಳ ಸಲುವಾಗಿ, ಅಥವಾ ಅದರ ಒಂದು ಅಗತ್ಯವಿರುವವರ ನೆರವಿಗಾಗಿ ಈ ರೀತಿ, ಅಥವಾ ಪ್ರಕೃತಿಗೋಸ್ಕರ ಆ ಹಣವನ್ನು ಅವನು ಸ್ವಲ್ಪ ಮಟ್ಟಿಗೆ ಮೀಸಲಿಡಬೇಕಾಗತ್ತೆ ಅಥವಾ ಕೊಡಬೇಕಾಗತ್ತೆ. ಅಥವಾ ಕೆಲವರು ಈಗ ದೊಡ್ಡ ದೊಡ್ಡ ಭಾಳಷ್ಟು ಹಣವನ್ನು ಕೂಡಿರ್ತಕ್ಕಂಥವ್ರು ಕೆಲವರು ಏನು ಮಾಡ್ತಾರೆ, ಅದನ್ನು ಬೃಹತ್ ಪ್ರಮಾಣದಲ್ಲಿ ಯಾವುದಾದ್ರೂ ಒಂದು ಶ್ರೇಷ್ಠ ಕಾರ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ರೀತಿ 2ನೇ ಮನೆಯನ್ನು ನಾವು ಆಧ್ಯಾತ್ಮಿಕವಾಗಿ ಒಂದು ಮೌಲ್ಯಯುತವಾಗಿ ಉಪಯೋಗಿಸ್ಕೊಂಡಾಗ ಮಾತ್ರ 2ನೇ ಮನೆಯ ಒಂದು ನಿಜವಾದ ಜೀವನದಲ್ಲಿ ನಾವು ಅದಕ್ಕೆ ಅರ್ಥಪೂರ್ಣವಾಗಿ ಲೈಫನ್ನು ನಡೆಸಿದಂತೆ ಆಗತ್ತೆ. ಇನ್ನು 3ನೇ ಮನೆಯಲ್ಲಿ 12ನೇ ಮನೆಯ ಅಧಿಪತಿ ಕುಳಿತಾಗ, 3ನೇ ಮನೆ ಒಂದು ನಮ್ಮ ಸ್ವಪ್ರಯತ್ನವನ್ನು ಬಿಂಬಿಸುತ್ತೆ, ಹಾಗೆ ಟೆಂಪ್ಟೇಷನನ್ನು ತೋರಿಸುತ್ತೆ. ಏನಾದರೂ ಕಂಡಾಗ ಇದು ನನಗೆ ಬೇಕು ಅನ್ನೋದು ತಗೊಳ್ಳೋದು, ಅಥವಾ ಆ ಬೇಕು ಅನ್ನೋದರ ಕಡೆಗೆ ಪ್ರಯತ್ನವನ್ನು ಹಾಕೋದು, ಅಥವಾ ಒಂದು ಶಾರ್ಟ್ ಜರ್ನಿ ಅದನ್ನು ಸೂಚಿಸುತ್ತೆ. ಆದರೆ 12ನೇ ಮನೆ ಅಧಿಪತಿ 3ರಲ್ಲಿದ್ದಾಗ ವ್ಯಕ್ತಿ ತನ್ನ ಸ್ವಪ್ರಯತ್ನದಿಂದ ಫಾರಿನ್ ಲ್ಯಾಂಡಲ್ಲಿ ಹಣವನ್ನು ಗಳಿಸ್ತಕ್ಕಂಥದ್ದು, ಅಥವಾ ಅವನು ಫಾರಿನ್ ಸೋರ್ಸಿಂದ ತಾನು ಜೀವನದಲ್ಲಿ ಮುಂದೆ ಬರ್ತಕ್ಕಂಥದ್ದು. ಈ ರೀತಿ ನಾವು ಭೌತಿಕವಾಗಿ ಹೇಳಿದ್ರೆ, ಇನ್ನು ಆಧ್ಯಾತ್ಮಿಕವಾಗಿ ವ್ಯಕ್ತಿಗೆ ಏನು ಟೆಂಪ್ಟ್ ಆಗುತ್ತೆ, ಅದು ಬೇಕು, ಇದು ಬೇಕು, ಅದು ತಗೋಬೇಕು, ಇದು ತಗೋಬೇಕು, ಅದಕ್ಕಾಗಿ ಪ್ರಯಾಸ ಪಡೋದು, ಇದಕ್ಕಾಗಿ ಪ್ರಯಾಸ ಪಡೋದು. ವ್ಯಕ್ತಿ ತನ್ನ ಈ ಟೆಂಪ್ಟೇಷನನ್ನು ಸರಿಯಾದ ಕಾರ್ಯದಲ್ಲಿ, ಅಂದರೆ ವ್ಯಕ್ತಿಯ ಒಂದು ಉದ್ಧಾರವಾಗುವಂತಹ ಕಾರ್ಯದಲ್ಲಿ ಆ ದಿಶೆಯಲ್ಲಿ ಪ್ರಯಾಸ ಪಡಬೇಕು. ವ್ಯಕ್ತಿ ಅಂದರೆ ಕೇವಲ
ಭೌತಿಕವಾದಂಥ ವಿಷಯಗಳಿಗೆ ಅಷ್ಟೇ ಅಲ್ಲ, ಆದರೆ ಆಧ್ಯಾತ್ಮಿಕವಾದಂತಹ ತಿಳುವಳಿಕೆ, ಆಧ್ಯಾತ್ಮಿಕ ಜ್ಞಾನ ಪಡೆದುಕೊಳ್ಳುವಿಕೆ ಅಥವಾ ತನ್ನ ಜೀವನದ ಗುರಿ ಏನು, ನಾನು ಏನು ಮಾಡಬೇಕು, ನಿಜವಾಗಿ ನನ್ನ ಜೀವನದ ಅಗತ್ಯತೆಗಳೇನು, ಹಾಗೆ ನಾನು ಈ ಜೀವನದಲ್ಲಿ ಸಾಗುವಾಗ ಈ ಕಷ್ಟಗಳು, ಅಡೆತಡೆಗಳು ಅಥವಾ ಹಲವಾರು ಮಾನಸಿಕ ದ್ವಂದ್ವಗಳು ಅಥವಾ ಅನೇಕ ಮಾನಸಿಕವಾಗಿ ಹುಟ್ಟು ಹಾಕ್ತಕ್ಕಂತಹ ಪ್ರಶ್ನೆಗಳು, ಇವುಗಳನ್ನು ದಾರಿಯಲ್ಲಿ ಪ್ರಯಾಸವಾಗಿ ನಡೆದು ಮುಂದೆ ಹೋಗ್ತಕ್ಕಂಥದ್ದು, ಇದು ಸಹ ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು, ಬಹಳಷ್ಟು ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 12ನೇ ಮನೆ ಅಧಿಪತಿ 4ರಲ್ಲಿದ್ದಾಗ ವ್ಯಕ್ತಿ ಫಾರಿನ್ ಲ್ಯಾಂಡ್ ಹೊಂದಿರ್ತಾನೆ ಅಥವಾ ಫಾರಿನ್ ಲ್ಯಾಂಡಲ್ಲಿ ನೆಲೆಸಿರ್ತಾನೆ ಅಥವಾ ಫಾರಿನ್ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅಥವಾ ಅವನು ತನ್ನ ಕುಟುಂಬದ ಜೊತೆಗೆ ಫಾರಿನ್ ಲ್ಯಾಂಡಲ್ಲಿದ್ದರೆ ಸುಖವಾಗಿರೋಕ್ಕೆ ಸಾಧ್ಯ ಅಥವಾ ಅವನು MNC ಕಂಪ್ನಿಗಳಲ್ಲಿ ವರ್ಕ್ ಮಾಡಿದಾಗ ಸುಖವಾಗಿರೋಕ್ಕೆ ಸಾಧ್ಯ. ಈ ರೀತಿ ಭೌತಿಕವಾಗಿ ತೋರಿಸಿದರೆ ಅಥವಾ ಅವನು ತನ್ನ ಒಂದು ಮನೆಯ ಡೆಕೋರೇಷನನ್ನು ಅಥವಾ ತನ್ನ ಒಂದು ಮನೆಯನ್ನು ಪಾಶ್ಚಿಮಾತ್ಯ ಒಂದು ಶೈಲಿಯಲ್ಲಿ ಅಥವಾ ಪಾಶ್ಚಿಮಾತ್ಯ ರೀತಿಯಲ್ಲಿ ಮಾಡಿಕೊಂಡಾಗ ಈ ರೀತಿ ಹಲವಾರು ಏನು ಭೌತಿಕವಾಗಿ 4ನೇ ಮನೆಯಲ್ಲಿ ವ್ಯಕ್ತಿ ಸುಖವನ್ನು ಅನುಭವಿಸ್ತಾನೆ ಅಥವಾ ಫಾರಿನ್ ಕಂಪ್ನಿ ಗಾಡಿಯನ್ನು ಖರೀದಿ ಮಾಡಿದಾಗ ಈ ಥರ ಅವನು 4ನೇ ಮನೆಯಲ್ಲಿ ಭೌತಿಕವಾಗಿ ಸುಖವನ್ನು ಅನುಭವಿಸಿದರೆ 4ನೇ ಮನೆ ಹಾಗಾದರೆ ಆಧ್ಯಾತ್ಮಿಕವಾಗಿ ಏನು ಹೇಳುತ್ತೆ? ವ್ಯಕ್ತಿ ಎಷ್ಟೇ ರೀತಿಯಾದಂತಹ ಅವನು ತನ್ನ ಕಂಫರ್ಟ್ಸ್ ಇರ್ಬೋದು, ಅಂದರೆ ಅವನು ಮಾಡಿಕೊಂಡಿರ್ಬೋದು, ಆದರೆ ಆ ಒಂದು ಸುಖದ ಜೊತೆಗೆ ಅವನು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದಾಗ ಅಥವಾ ಧ್ಯಾನದಲ್ಲಿ ಕುಳಿತಾಗ ಅಥವಾ ತನ್ನ ಒಂದು ಇನ್ನರ್ ಜರ್ನಿಯಲ್ಲಿ ಹೋದಾಗ, ತನ್ನ ನಿಜವಾದ ಅಂದರೆ ಆಂತರಿಕ ಮನೆಯಲ್ಲಿ ಅವನು ಹೋದಾಗ ಆ ಒಂದು ಸುಖವನ್ನು ಸಹ ಅವನು ಅನುಭವ ಮಾಡಬೇಕು. ಇಲ್ಲ ಅಂತಂದರೆ ಅಪೂರ್ಣವಾಗುತ್ತೆ ಲೈಫು. ಹಾಗೆಯೇ ವ್ಯಕ್ತಿಯ ಜೀವನದಲ್ಲಿ ಈ ಭೌತಿಕತೆಗಳು ಅವನಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಶುರು ಮಾಡುತ್ತವೆ. ಯಾಕೆಂದರೆ ಕೇವಲ 12ನೇ ಮನೆ ಭೌತಿಕ ಒಂದು ಲಾಭ ಅಥವಾ ಭೌತಿಕವಾದಂಥದ್ದು, ಪ್ರಾಪಂಚಿಕವಾದಂಥ ಸುಖ ಅಷ್ಟೇ ಕೊಡಲ್ಲ, ಅದು ಏನನ್ನು ಹೇಳುತ್ತೆ, ಅಲ್ಲೊಂದು ವ್ಯಾಲ್ಯೂ ಇಟ್ಟಿರುತ್ತೆ, ಅಲ್ಲೊಂದು ಆಧ್ಯಾತ್ಮಿಕ ಅಂಶವನ್ನು ಹೇಳಿರುತ್ತೆ, ಅಲ್ಲೊಂದು ಸ್ಪಿರಿಚುವಲ್ ಫೀಲಿಂಗನ್ನು ಇಟ್ಟಿರುತ್ತೆ. ಅದನ್ನೂ ಸಹ ವ್ಯಕ್ತಿ ಅನುಭವ ಮಾಡಬೇಕು. ಇಲ್ಲ ಅಂತಂದರೆ 12ನೇ ಮನೆ ತೊಂದರೆದಾಯಕವಾಗುತ್ತೆ. ಅದೇ ರೀತಿ 5ನೇ ಮನೆಯಲ್ಲಿ 12ನೇ ಮನೆಯ ಅಧಿಪತಿ ಇದ್ದಾಗ 5ನೇ ಮನೆ ನಾವೇನು ಹೇಳ್ತೀವಿ? ಪ್ರೀತಿ ಮತ್ತು ಎಂಜಾಯ್ಮೆಂಟ್. ಹಾಗೆಯೇ 5ನೇ ಮನೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಮನೆಯೂ ಹೌದು. ಈಗ 12ನೇ ಮನೆ ಮಕ್ಕಳು ಫಾರಿನಲ್ಲಿ ನೆಲೆಸಿರ್ತಾರೆ, ಇಲ್ಲ ದೂರದಲ್ಲಿ ನೆಲೆಸಿರ್ತಾರೆ, ಅಥವಾ ಒಂದು ದೂರದ ಹುಡುಗಿಯನ್ನು ಅಂದರೆ ಫಾರಿನ್ ಪ್ಲೇಸಲ್ಲಿ ಅಥವಾ ಯಾವುದೋ ಒಂದು ಗೊತ್ತಿರದಂತಹ ದೇಶದಲ್ಲಿ, ರಾಜ್ಯದಲ್ಲಿ ಇರ್ತಕ್ಕಂಥ ಹುಡುಗಿಯನ್ನು ಪ್ರೀತಿಸ್ತಕ್ಕಂಥದ್ದು ಅಥವಾ ಹುಡುಗನನ್ನು ಪ್ರೀತಿಸ್ತಕ್ಕಂಥದ್ದು, ಈ ರೀತಿ ಪರಸ್ಪರ ಪ್ರೀತಿಗೆ ಸಂಬಂಧಪಟ್ಟು ಅಥವಾ ವ್ಯಕ್ತಿ ಏನಾದರೂ ಒಂದು ಆರ್ಟಿಂದ ಅಂದರೆ ಫಾರಿನ್ ಕಂಪ್ನಿಗಳಲ್ಲಿ ಅಥವಾ MNCಗಳಲ್ಲಿ ಅಥವಾ ವಿದೇಶದಲ್ಲಿ ಅವನು ಯಾವುದನ್ನಾದರೂ ಆರ್ಟ್ಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ಅವನು ಯಶಸ್ಸನ್ನು ಗಳಿಸ್ತಾನೆ ಅಥವಾ ಅವನು ಒಂದು ಪ್ರಾಪಂಚಿಕವಾಗಿ ಎತ್ತರಕ್ಕೆ ಹೋಗ್ತಾನೆ. ಈ ರೀತಿ ನಾವು ವಿಶ್ಲೇಷಣೆ ಮಾಡ್ತೇವೆ. ಆದರೆ ಆಧ್ಯಾತ್ಮಿಕವಾಗಿ ಅಲ್ಲಿ ಏನು ಮಾಡಬೇಕು? ಅವನು ಒಬ್ಬರನ್ನ ಇಬ್ಬರನ್ನ ಅಷ್ಟೇ ಒಂದು ವಿಶೇಷ ಪ್ರೀತಿ ಮಾಡಿ ಬಿಡೋದಲ್ಲ, ಆದರೆ ಸಕಲರ ಪ್ರತಿ, ಸಕಲ ಜೀವಿಗಳ ಪ್ರತಿ ಏನೇನು ವಿಶೇಷ ಆಟ ಇದೆಯೋ ಎಲ್ಲ ಆಟಗಳ ಪ್ರತಿ ಅವನು ಒಂದು ಪ್ರೀತಿಯನ್ನು, ತನ್ನದೇ ಆದ ಕಾಳಜಿಯನ್ನು, ತನ್ನದೇ ಆದಂತಹ ಒಂದು ಒಳ್ಳೆಯ ಭಾವನೆಯನ್ನು ಹೊಂದಿರಬೇಕಾಗತ್ತೆ. ಇಲ್ಲಿ ಶ್ರೇಷ್ಠ
ಒಂದು ವ್ಯಾಲ್ಯೂಗಳ ಪ್ರತಿ ಅಥವಾ ಒಂದು ದೈವಿ ಶಕ್ತಿಗಳ ಪ್ರತಿ, ಒಂದು ಪ್ರಾಕೃತಿಕ ಶಕ್ತಿಗಳ ಪ್ರತಿನೂ ಅವನಿಗೊಂದು ಧನ್ಯವಾದ, ಗ್ರ್ಯಾಟಿಟ್ಯೂಡ್ ಭಾವನೆ ಇರಬೇಕಾಗತ್ತೆ. ಇದು ಅವನ ಲೈಫಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ 5ನೇ ಮನೆ ಧರ್ಮದ ಮನೆಯೂ ಹೌದು. ವ್ಯಕ್ತಿ ತನ್ನ ಜೀವನದಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ, ಚೇಂಜಸನ್ನು ಕಾಣೋದಕ್ಕೆ ಕೇವಲ 12ನೇ ಮನೆಯ ಭೌತಿಕತೆಯಷ್ಟೇ ಅಲ್ಲ, ಈ ರೀತಿಯ ಒಂದು ಆಧ್ಯಾತ್ಮಿಕ ಅಂಶವನ್ನು, ಒಂದು ಮೌಲ್ಯಯುತ ಅಂಶವನ್ನು ವ್ಯಕ್ತಿ ಅಳವಡಿಸ್ಕೋಬೇಕಾಗತ್ತೆ. ಇನ್ನು 6ನೇ ಮನೆ, ಸಾಮಾನ್ಯವಾಗಿ 6ನೇ ಮನೆಯನ್ನು ಯಾವ ರೀತಿ ನೋಡಲಾಗತ್ತೆ? ಅದೊಂದು ದುಸ್ಥಾನ. 6ನೇ ಮನೆ, 12ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಹಣ ಗಳಿಸೋದು ಅಥವಾ ವ್ಯಕ್ತಿಯ ಉದ್ಯೋಗ ಅಥವಾ ಪ್ರತಿನಿತ್ಯದ ಅವನ ಒಂದು ಒಂದು ಕೆಲಸ ಇದೆ, ಅದು ಫಾರಿನ್ ವ್ಯಕ್ತಿಗಳ ಜೊತೆಗೆ ಇರ್ಬೋದು, ಅಥವಾ ಫಾರಿನ್ ಲ್ಯಾಂಡಲ್ಲಿ ಇರ್ಬೋದು, ಅಥವಾ MNC ಕಂಪ್ನಿಗಳಲ್ಲಿ ಇರ್ಬೋದು, ಅಥವಾ ಹಾಸ್ಪಿಟ್ಲಲ್ಲಿ ಇರ್ಬೋದು, ಅಥವಾ ಅವನು ತನ್ನ ಒಂದು ಯೋಗ, ಫಿಸಿಕಲ್ ಯೋಗಾಸನಗಳನ್ನ ಮಾಡೋದ್ರ ಮುಖಾಂತರ ಇರ್ಬೋದು. ಈ ರೀತಿ 12ನೇ ಮನೆಯ ಅಧಿಪತಿ 6ರಲ್ಲಿದ್ದಾಗ, ಜೊತೆಗೆ ಒಂದಿಷ್ಟು ಅವನು ಸಾಲವನ್ನು ಅಥವಾ ಫಾರಿನ್ ವ್ಯಕ್ತಿಗಳಿಂದ ಪಡ್ಕೊಂಡಿರ್ಬೋದು, ಅಥವಾ ಅನ್ನೋನ್ನ ತುಂಬ ಯಾವುದೋ ದೂರದ ಸೋರ್ಸಿಂದ ಪಡ್ಕೊಂಡಿರ್ಬೋದು, ಅಥವಾ ಕೆಲವೊಂದಿಷ್ಟು ಋಣ ಅವನು ಮಾಡಿರ್ಬೋದು, ಈ ರೀತಿ. ಆದರೆ 6ನೇ ಮನೆಯ ದುಃಖವನ್ನು ಅನುಭವಿಸ್ಬಾರ್ದು, 6ನೇ ಮನೆಯ ಕಷ್ಟವನ್ನು ಅನುಭವಿಸ್ಬಾರ್ದು ಅಂತಂದರೆ ಅವನು 12ನೇ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಧ್ಯಾತ್ಮಿಕ ಅಂಶಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯವನ್ನು ಅವನು ಮಾಡುವಾಗ ಅಲ್ಲಿ ಒಂದು ಮೌಲ್ಯಯುತವಾಗಿ ಅಥವಾ ಆಧ್ಯಾತ್ಮಿಕತೆಯಿಂದ, ಅಂದರೆ ಎಲ್ಲ ಒಂದು ಪ್ರಾಕೃತಿಕ ಶಕ್ತಿಗಳಿಗೆ ನಮಿಸ್ತಾ, ಅಥವಾ ಯಾವುದೇ ಋಣ ಯಾರ್ದಾರೋ ಜೊತೆಗಿರಲಿ ಅವರೆಲ್ಲರಿಗೂ ಒಂದು ಮನಸ್ಸಿನ ನಮಸ್ಕಾರವನ್ನು ಹೇಳ್ತಾ ಅವನ ಒಂದು ಪ್ರತಿನಿತ್ಯದ ಕೆಲಸ, ಪ್ರತಿನಿತ್ಯದ ದಿನಚರಿಯನ್ನು ಅವನು ಪ್ರಾರಂಭಿಸ್ತಕ್ಕಂಥದ್ದು ಒಳ್ಳೆಯದು. ಇದು ಅವನಿಗೆ ಜೀವನದಲ್ಲಿ ಋಣಮುಕ್ತನನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಅಥವಾ ಅವನೆಲ್ಲಿ ಕೆಲಸ ಮಾಡ್ತಾನೋ ಆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ವ್ಯಕ್ತಿಯ ಜೀವನದಲ್ಲಿ ಅನೇಕ ಪರಿವರ್ತನೆಗಳನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ 7ನೇ ಮನೆ ಅಂತಂದರೆ ನಾವು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. 12ನೇ ಮನೆ ಅಧಿಪತಿ 7ರಲ್ಲಿದ್ದಾಗ ಫಾರಿನ್ ಪಾರ್ಟ್ನರು, ಅಂದರೆ ಫಾರಿನಲ್ಲಿ ಸ್ವಲ್ಪ ಟೈಮ್ ನೆಲೆಸಿ ಇಂಡಿಯಾಕ್ಕೆ ಬಂದಿರ್ಬೋದು, ಅಥವಾ ಫಾರಿನಲ್ಲೇ ಇರ್ಬೋದು, ಆ ಥರದ ಪಾರ್ಟ್ನರ್ ಸಿಗ್ತಕ್ಕಂಥದ್ದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆ ರೀತಿ ಇರ್ತಕ್ಕಂಥದ್ದು, ಅಥವಾ ವ್ಯಕ್ತಿ ಬಾರಿ ಬಾರಿ ಫಾರಿನ್ ಲ್ಯಾಂಡ್ಗೆ ಹೋಗಿ ಬರ್ತಕ್ಕಂಥದ್ದು, ಈ ರೀತಿ ಅಥವಾ ವ್ಯಕ್ತಿ ಬಿಸ್ನೆಸ್ಸು ಏನಿದೆ ಫಾರಿನ್ನ ಒಂದು ಪ್ರಾಡಕ್ಟ್ಸು, ಫಾರಿನ್ ಇಕ್ವಿಪ್ಮೆಂಟ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಇರ್ಬೋದು, ಈ ರೀತಿ ಇದ್ದಿರ್ಬೋದು. ಇದು ಭೌತಿಕವಾಗಿ ಸಂಬಂಧಪಟ್ಟರೆ. ಇನ್ನು ಆಧ್ಯಾತ್ಮಿಕವಾಗಿ ಯಾರೇ ಜೊತೆಗಾರರಿರಲಿ, ಅದು ಪಾರ್ಟ್ನರ್ ಇರಲಿ, ಅಂದರೆ ಲೈಫ್ ಪಾರ್ಟ್ನರ್ ಇರಲಿ, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರಲಿ, 12ನೇ ಮನೆ ತ್ಯಾಗ ಸಮರ್ಪಣತೆಯನ್ನು ಹೇಳುತ್ತೆ. ಇಲ್ಲಿ ಸ್ವಲ್ಪ ತ್ಯಾಗ ಮಾಡಬೇಕಾಗತ್ತೆ. ಅಂದರೆ ನಾನೇ ಮೇಲು, ನಂದೇ ಗ್ರೇಟು, ನಾನು ಹೇಳ್ದಂಗೆ ಕೇಳಬೇಕು, ಅಥವಾ ನಂದೇ ನಡಿಬೇಕು, ನಾನು ಅಂದ್ಕೊಂಡಿದ್ದೇ ಸತ್ಯ, ಈ ಥರದ್ದೆಲ್ಲವನ್ನು ಇಲ್ಲಿ ಬಿಡಬೇಕಾಗುತ್ತೆ. ಇಲ್ಲ ಅಂತಂದರೆ 7ನೇ ಮನೆ ದುಸ್ತರವಾಗುತ್ತೆ. ಯಾಕೆಂದರೆ 12ನೇ ಮನೆಯ ಅಧಿಪತಿ ಇದ್ದಾನೆ, ಅದು ಸಪರೇಷನನ್ನು ತೋರಿಸುತ್ತೆ, ಅಥವಾ ವ್ಯಕ್ತಿಗೆ ಲಾಸನ್ನು, ಪಾರ್ಟ್ನರಿಂದ ಲಾಸ್, ಪಾರ್ಟ್ನರಿಂದ ಸಪ್ರೇಷನ್, ಪಾರ್ಟ್ನರಿಂದ ದುಃಖ, ಈ ರೀತಿ ವ್ಯಕ್ತಿಯ ಜೀವನದಲ್ಲಾಗುತ್ತೆ. ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಬೇಕು, ಅಥವಾ ಅದು ಸ್ವಲ್ಪ ಸ್ಮೂತಾಗಿ ನಡಿಬೇಕು ಅಂತಂದರೆ 12ನೇ ಮನೆಯ ಒಂದು ಆಧ್ಯಾತ್ಮಿಕ ಮೌಲ್ಯಯುತ ಅಂಶಗಳಾದಂತಹ ತ್ಯಾಗವನ್ನು, ಆಯಿತು ಇರಲಿ ಬಿಡು. ಕೆಲವರು ಅಂದ್ಕೊಳ್ತಾರೆ, ಎಷ್ಟು ಅಂತ ತ್ಯಾಗ ಮಾಡೋದು, ನಾನೊಬ್ಬನೇ ಮಾಡೋದ, ಬರೇ ಒನ್ ವೇ ಆಗಿರತ್ತ. ಆಗ
ತ್ಯಾಗ ಅನ್ನೋದು ನಾವು ಮಾಡಿದಾಗ ಮತ್ತೊಬ್ಬರು ಮತ್ತೊಂದು ಸ್ವಲ್ಪ ಮಾಡ್ತಾರೆ. ತ್ಯಾಗ ಅಂತಂದರೆ ಇಲ್ಲೆಲ್ಲ ಬಿಟ್ಬಿಡೋದು, ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದು ಅನ್ನೋ ಥರ ಅಲ್ಲ. ಆದರೆ ಮನಸ್ಸಿನಲ್ಲಿ ಏನು ಅವ್ರು ಹಾಗೆ ಮಾಡಿದರು, ಅವ್ರು ಹೀಗೆ ಮಾಡಿದರು, ನನ್ನ ಪಾರ್ಟ್ನರ್ ಇದ್ದಾರಲ್ಲ ಅವ್ರು ಆ ಥರ ಇದ್ದಾರೆ, ಅವ್ರು ಆ ರೀತಿ ಹೇಳಿದರು, ಅವ್ರು ನನಗೆ ಆ ದಿವಸ ಇದನ್ನು ಮಾಡಿದರು, ಇದೆಲ್ಲ ತಲೆ ಒಳಗೆ ತುಂಬ್ಕೊಳ್ತಿರಲ್ಲ, ಲೆಟ್ ಗೋ ಬಿಡ್ತಕ್ಕಂಥದ್ದು. ಹೋಗಲಿ, ಏನಾಗೋದಿದೆ, ಆದರೆ ಹಿಡ್ಕೊಂಡ್ರಾದರೂ ಏನಾಗೋದಿದೆ, ಸಾಧಿಸಿ ಏನಾಗೋದಿದೆ, ಅದನ್ನು ಬಿಡ್ತಕ್ಕಂಥದ್ದು. ಹೋಗಲಿ, ಇದರಲ್ಲೇನಿದೆ, ಇದರಲ್ಲಿ ನನಗೇನು ಸಿಗುತ್ತೆ, ಬಾಗ್ಬಿಟ್ರೆ, ನಾನು ಬಾಗಿದ್ರೆ ಪ್ರತಿ ಸರಿ ನಾನೇ ಬಾಗ್ತಾ ಇರಬೇಕು, ನನ್ನನ್ನು ಇನ್ನಷ್ಟು ಬಾಗಿಸ್ತಾರೆ, ನನ್ನನ್ನು ಇನ್ನಷ್ಟು ತುಳಿತಾರೆ, ನನಗೆ ಇನ್ನಷ್ಟು ಅವಮಾನ ಮಾಡ್ತಾರೆ, ನೀನು ಸೋತೆ ಅಂತ. ನಮ್ಮಲ್ಲೊಂದು ಗಾದೆ ಮಾತಿದೆ ಅಲ್ವಾ, ಮಾತಿನಲ್ಲಿ ಸೋತವನೇ ಜಾಣ ಅಂತ. ಅದಕ್ಕೆ ಇದು ಯುದ್ಧ ಅಲ್ಲ. ಜೀವನವನ್ನು ಭಾಳ ಜನ ಹೇಳ್ತಾರೆ ಯುದ್ಧ, ಹೋರಾಡಬೇಕು ಅಂತ. ಜೀವನ ಯುದ್ಧ ಅಲ್ಲ, ಆದರೆ ಜೀವನದಲ್ಲಿ ನಮ್ಮನ್ನು ನಾವು ಬದಲಾಯಿಸ್ತಕ್ಕಂಥದ್ದು, ಇನ್ನೂ ಚೆನ್ನಾಗಿ ಆಗ್ತಕ್ಕಂಥದ್ದು. ಆ ಒಂದು ಬದಲಾವಣೆಯನ್ನು, ಚೇಂಜನ್ನು ನಾವು ಲೈಫಲ್ಲಿ ತಂದ್ಕೋಬೇಕು ಅಂತಂದರೆ ನಮ್ಮ ಒಂದು ಪಾರ್ಟ್ನರ್ ಪ್ರತಿಯಾಗಿ ಕೆಲವೊಂದಿಷ್ಟು ತ್ಯಾಗ ಮಾಡಬೇಕಾಗುತ್ತೆ, ಕೆಲವೊಂದಿಷ್ಟು ನಾವು ಲೆಟ್ ಗೋ ಮಾಡಬೇಕಾಗತ್ತೆ. ಎಲ್ಲವನ್ನ ಗುಡ್ಡೆ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಆಮೇಲೆ ಸ್ಟ್ರೆಸ್ ಅನ್ನೋದು, ಡಿಪ್ರೆಷನ್ ಅನ್ನೋದು, ಸಾಕಾಯಿತು ಲೈಫು ಅಂತ ಅನ್ನೋದು ಇಲ್ಲ. 12ನೇ ಮನೆಯನ್ನು ನಾವು ಈ ರೀತಿ ತೆಗೆದುಕೊಂಡಾಗ ನಮ್ಮ ಲೈಫು ಆ ಚೇಂಜ್ ಕಡೆಗೆ ಚೇಂಜ್ ಮತ್ತು ಇನ್ನೂ ಉತ್ತಮ ಆಗೋದ್ರ ಕಡೆಗೆ ನಾವು ಸಾಗದಂತೆ ಆಗುತ್ತೆ. ಇನ್ನು 12ನೇ ಮನೆಯ ಅಧಿಪತಿ 8ರಲ್ಲಿದ್ದಾಗ, 8ರನ್ನು ನಾವು ದುಸ್ಥಾನ ಅಂತ ಹೇಳ್ತೀವಿ. ನಾವೇನು ಹೇಳ್ತೀವಿ, ಅಸ್ಟ್ರಾಲಜಿ ಕಲಿತಕ್ಕಂಥದ್ದು ಭಾಳ ಒಳ್ಳೆಯದು, ಅಥವಾ ಏನಾದರೂ ಹೀಲಿಂಗನ್ನು ರಿಲೇಟೆಡ್ ಕಲಿತಕ್ಕಂಥದ್ದು, ಅಥವಾ ಫಾರಿನ್ ಲ್ಯಾಂಡಲ್ಲಿ ಏನಾದ್ರೂ ಸಹಿತವಾಗಿ ರಿಸರ್ಚ್ ಮಾಡ್ತಕ್ಕಂಥದ್ದು, ಅಥವಾ ಟೆಕ್ನಾಲಜಿ ಕುರಿತಾಗಿ ಏನನ್ನಾದರೂ ಸಹಿತ ಕಲಿತಕ್ಕಂಥದ್ದು, ಅಥವಾ MBBS ಮಾಡ್ತಕ್ಕಂಥದ್ದು, ಅಥವಾ ಡೀಪ್ ಸ್ಟಡೀಸನ್ನು ಮಾಡ್ತಕ್ಕಂಥದ್ದು, ಇದು ಒಳ್ಳೆಯದು. ಅಥವಾ ರಿಸರ್ಚ್ಗೆ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಫಾರಿನ್ನ ಬೇಸ್ಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದರೆ ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ವ್ಯಕ್ತಿ ತನ್ನ ಜೀವನದಲ್ಲಿ ಆಳವಾಗಿ ತನ್ನ ಜೀವನದ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು, ತನ್ನ ಜೀವನದಲ್ಲಿ ನಾನು ಏನಾಗಬೇಕಾಗಿದೆ, ಯಾವ ರೀತಿ ಮುಂದುವರಿಬೇಕಾಗಿದೆ, ಯಾವ ಹಂತ ತಲುಪಬೇಕಾಗಿದೆ, ನನಗೆ ಗೊತ್ತಿಲ್ಲದ ಆಳವಾದ ವಿಷಯಗಳು, ತಿಳಿಯಲಾರದ ವಿಷಯಗಳು, ಹಾಗೆ ಅಭೌತಿಕ ವಿಷಯಗಳು, ನಮ್ಮ ಸುತ್ತಲೂ ನಮಗರಿವಿಲ್ಲದಂತೆ ಇರತಕ್ಕಂತಹ ವಿಷಯಗಳು, ಹೀಗೆ ಅವುಗಳ ಕಡೆಗೆ ನಮ್ಮ ಜರ್ನಿ ಸಾಗಿದಾಗ 8ನೇ ಮನೆ ಸಹಿತ ನಮಗೆ ಅದು ದುಸ್ಥಾನವಾಗಿ ಕಾಡಲ್ಲ. ಅಲ್ಲಿ 8ನೇ ಮನೆ ಪ್ಲಸ್ ಆಗುತ್ತೆ. ಯಾಕೆ ಅಂತಂದರೆ 8ನೇ ಮನೆ ಸಡನ್ ಚೇಂಜ್, ನಮ್ಮ ಲೈಫಲ್ಲಿ ಆ ಒಂದು ಬದಲಾವಣೆಯನ್ನು ವ್ಯಕ್ತಿಯ ಜೀವನದಲ್ಲಿ ಅಂಥ ಒಂದು ವಿಚಿತ್ರ ಚೇಂಜಸನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 9ನೇ ಮನೆಯಲ್ಲಿದ್ದಾಗ ಫಾರಿನ್ ಲ್ಯಾಂಡ್ ಅಥವಾ ಟ್ರಾವೆಲಿಂಗನ್ನು ಅಥವಾ ಯಾವುದಾದ್ರೂ ಟ್ರಾವೆಲಿಂಗಲ್ಲಿ ಕೆಲಸ ಮಾಡಿದಾಗ ಒಳ್ಳೆಯದಾಗತ್ತೆ. ಅಥವಾ ಯಾವುದಾದ್ರೂ ಹೈಯರ್ ಎಜುಕೇಷನನ್ನು ಮಾಡಿದಾಗ ಒಳ್ಳೆಯದು. ಅಥವಾ 9ನೇ ಮನೆ ಏನನ್ನು ತೋರಿಸುತ್ತೆ, ಧರ್ಮದ ಪ್ರತಿ, ಅಥವಾ ಯಾವುದಾದ್ರೂ ತೀರ್ಥಯಾತ್ರೆಗೆ ಹೋದಾಗ, ಅಥವಾ ಗುರು ಹಿರಿಯರ ಹತ್ರ ವಿಶೇಷವಾಗಿ ಒಳ್ಳೊಳ್ಳೆ ವಿದ್ಯೆಗಳನ್ನು ಕಲಿತಾಗ, ಅಂದರೆ ಆಳವಾದಂತಹ ವಿದ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಗೌರವದಿಂದ ಕಲಿತಾಗ, ಇವೆಲ್ಲ ಭೌತಿಕತೆಗೆ ಸಂಬಂಧಪಟ್ಟಂಥದ್ದಾದರೆ ಆಧ್ಯಾತ್ಮಿಕತೆ ಅಲ್ಲಿ ನಾವು ಪ್ರತಿಯೊಂದು ಧರ್ಮಗಳ ಪ್ರತಿ ಸಮಾನವಾದಂತಹ ಭಾವನೆ ಅಥವಾ ಗುರುವಿನ ಪ್ರತಿ ನಮ್ಮ ಒಂದು ಶ್ರೇಷ್ಠ ಭಾವನೆ ಅಥವಾ ಒಂದು ತಾಳ್ಮೆ ಅಥವಾ ಅವರ ಪ್ರತಿ ಗೌರವದ ಭಾವನೆ ಇಟ್ಕೊಳ್ತಕ್ಕಂಥದ್ದು
ಜೊತೆಗೆ 12ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದಾಗ 9ನೇ ಮನೆಯ ಪ್ರತಿ ಅಂದರೆ ಅದರ ಒಂದು ಕಾರಕತ್ವದ ಪ್ರತಿ, ತಂದೆಯ ಪ್ರತಿ, ದೇಶದ ಪ್ರತಿ ಮತ್ತು ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಆಧ್ಯಾತ್ಮಿಕ ವಿಷಯಗಳ ಪ್ರತಿ ಒಂದು ಭಾವನೆ, ಅಂದರೆ ಗೌರವಯುತವಾದಂತಹ ಭಾವನೆ. ಈಗ ಅಲ್ಲಿಯ ವಿಚಾರಗಳು ನನಗೆ ಸೆಟ್ ಆಗ್ತಾ ಇಲ್ಲ, ಅಲ್ಲಿಯ ವಿಚಾರಗಳು ನನಗೆ ಸರಿ ಬರ್ತಾ ಇಲ್ಲ ಅಂತಂದರೆ ಆ ವಿಚಾರಗಳನ್ನ ಪಕ್ಕಕ್ಕಿಡೋದು. ಆದರೆ ಇಡೀ ದಿವಸ ಅದನ್ನು ದೂಷಿಸ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥದ್ದಾಗಲಿ, ಅಥವಾ ಅದರ ಬಗ್ಗೆ ಅದು ಮೇಲು ಇದು ಕೀಳು ಅಥವಾ ಇದೇ ಹೆಚ್ಚಿಂದು ಅಥವಾ ನಾನು ತಿಳಿದುಕೊಂಡಿರ್ತಕ್ಕಂಥದ್ದೇ ಸದಾ ಸತ್ಯ, ಇನ್ನು ಯಾವುದೇ ಬೇರೆ ಧರ್ಮಗಳು, ಬೇರೆ ವಿಚಾರಗಳು ಎಲ್ಲ ಮಿಥ್ಯ, ಎಲ್ಲ ಸುಳ್ಳು, ಈ ರೀತಿಯಾದಂತಹ ಭಾವನೆ ಮಾಡಿದಾಗ 9ನೇ ಮನೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ನನ್ನ ಲಕ್ ಕೆಟ್ಟೋಗ್ಬಿಡುತ್ತೆ. 9ನೇ ಮನೆ ಅದು ನಮಗೆ ಏನನ್ನು ಸೂಚಿಸುತ್ತೆ? ಭಾಗ್ಯಸ್ಥಾನ, ಭಾಗ್ಯ ಕೆಟ್ಟೋಗ್ಬಿಡುತ್ತೆ. ನಮ್ಮ ಜೀವನದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಈ ರೀತಿ ನಮಗೆ ನಮ್ಮ ಒಳಗಿನ ವಿಚಾರದಲ್ಲಿ ನಾವು ಬದಲಾವಣೆಯನ್ನು, ನಮ್ಮ ಫೀಲಿಂಗ್ಸಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದ್ಕೊಳ್ಳೋದು ಒಳ್ಳೆಯದು. 10ನೇ ಮನೆಯಲ್ಲಿದ್ದಾಗ ಉದ್ಯೋಗ, ವ್ಯಕ್ತಿಯ ಉದ್ಯೋಗ, MNC ಕಂಪ್ನಿಗಳಲ್ಲಿ ಕೆಲಸ ಮಾಡೋದು, ಫಾರಿನ್ ಸೋರ್ಸ್ ಇರ್ತಕ್ಕಂತಹ ಕಂಪ್ನಿಗಳಲ್ಲಿ ಕೆಲಸ ಮಾಡೋದು, ಅಥವಾ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥದ್ದನ್ನು, ಆ ರೀತಿಯ ಉದ್ಯೋಗಗಳನ್ನು ಅದು ಸೂಚಿಸುತ್ತೆ. ಆದರೆ ಇಲ್ಲಿ ಆಧ್ಯಾತ್ಮಿಕವಾಗಿ ಅಥವಾ ಒಂದು ಅಭೌತಿಕವಾಗಿ ಯೋಚನೆ ಮಾಡಬೇಕು ಅಂದರೆ ನಿಷ್ಕಾಮ ಕರ್ಮ. 10ನೇ ಮನೆ ಏನು ಹೇಳುತ್ತೆ? ನಿಷ್ಕಾಮ ಕರ್ಮ, ಕರ್ಮವನ್ನು ಮಾಡು, ಆದರೆ ಆ ಕರ್ಮದ ಫಲದ ಇಚ್ಛೆನ ಇಟ್ಕೋಬಾರ್ದು. ಒಂದು ವೇಳೆ ಕರ್ಮದ ಫಲದ ಇಚ್ಛೆನ ಇಟ್ಕೊಂಡ್ರೆ 12ನೇ ಮನೆ ಅಲ್ಲಿ ಕೆಟ್ಟ ಮನೆಯಾಗಿ ಪರಿಣಮಿಸುತ್ತೆ. ಕೆಲವೊಂದು ಸಾರಿ 12ನೇ ಮನೆಯ ಜೈಲು ಹೌದು. ಅಂದರೆ ಜೀವನ ಅನ್ನೋದು ಬಂಧನವಾಗಿಬಿಡುತ್ತೆ. 12ನೇ ಮನೆಯನ್ನು ಮೋಕ್ಷಕಾರಕ ಅಂತಲೂ ಹೇಳ್ತಾರೆ, ಹಾಗೆ 12ನೇ ಮನೆಯನ್ನು ಜೈಲು ಅಂತ ಹೇಳ್ತಾರೆ. ಜೈಲಂದರೆ ಕೇವಲ ಸ್ಥೂಲ ಜೈಲು ಅಷ್ಟೇ ಅಲ್ಲ, ನಮ್ಮ ಜೀವನವನ್ನು ನಾವು ಬಂಧನ ಮಾಡ್ಕೊಳ್ಳೋದು. ಬಂಧನ ಎಲ್ಲಿ? ಮನಸ್ಸಿನಲ್ಲಿ ನಾವು ಮಾಡುವಂಥ ಕೆಲವೊಂದು ಚಟುವಟಿಕೆಗಳು ನಮ್ಮನ್ನು ನಾವೇ ಬಂಧಿಸ್ಕೊಂಡು ಬಿಡೋದು. ಹಾಗೆ 11ನೇ ಮನೆಯಲ್ಲಿದ್ದಾಗ 11ನೇ ಮನೆಯನ್ನು ನಾವು ಇಚ್ಛೆಗಳ ಮನೆ ಅಂತ ಹೇಳ್ತೇವೆ, ಫ್ರೆಂಡ್ಸ್ ಅಂತ ಹೇಳ್ತೇವೆ. ಫಾರಿನ್ ಫ್ರೆಂಡ್ಸ್ ಇರ್ತಕ್ಕಂಥದ್ದು, ಮತ್ತು ದೂರದಲ್ಲಿ ಇರ್ತಕ್ಕಂಥವ್ರು ಫ್ರೆಂಡ್ಸ್ ಆಗಿರ್ತಕ್ಕಂಥದ್ದು. ಹಾಗೆ ವ್ಯಕ್ತಿ ತನ್ನ ಇಚ್ಛೆಗಳನ್ನು ಆ ರೀತಿಯ ದೂರದ ವ್ಯಕ್ತಿಗಳ ಮೂಲಕ, ಫಾರಿನ್ ವ್ಯಕ್ತಿಗಳ ಮೂಲಕ ಈಡೇರಿಸಿಕೊಳ್ತಕ್ಕಂಥದ್ದು, ಈ ರೀತಿ ಸೂಚಿಸಿದರೆ. ಆದರೆ 12ನೇ ಮನೆ ನಮ್ಮ ಇಚ್ಛೆಗಳು, ಅದನ್ನು ನಾವು ಸರಿಯಾದ ರೂಪದಲ್ಲಿ, ಅಂದರೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಅಭೌತಿಕವಾಗಿ ಯೋಚನೆ ಮಾಡಬೇಕಂದ್ರೆ ಸರಿಯಾದ ಫ್ರೆಂಡ್ಸ್, ಅಂದರೆ ನನಗೆ ಫ್ರೆಂಡ್ಸ್ ರಿಯಲ್ ಆಗಿ ಯಾರಾಗಿರ್ತಾರೆ? ಒಂದು ಸ್ಪಿರಿಚುವಲ್ ಆಗಿರ್ತಾರೆ. ಸರಿಯಾದಂಥ ಅವರು ಮಾತ್ರ ಮಾರ್ಗದರ್ಶನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಯಾರ್ಯಾರನ್ನಾದರೂ ಫ್ರೆಂಡ್ಸನ್ನು ಮಾಡಿಕೊಂಡ್ರೆ ಬೇಡದೇ ಇರೋ ಕಡೆ ಇನ್ವೆಸ್ಟ್ ಮಾಡಿಸ್ತಾರೆ, ಮತ್ತು ಬೇಡದೇ ಇರೋ ಕಡೆಗೆ ನಮಗೆ ದಾರಿಯನ್ನು, ಗೊತ್ತಿಲ್ಲದೇ ಇರುವಂತಹ ವಿಚಾರಗಳನ್ನ, ಬೇಡವಾದಂಥ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ತುಂಬಿ ತಲೆಯನ್ನು ಕೆಡಿಸ್ತಾರೆ. ಆದರೆ ಅದೇ ಒಂದು ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ಲಾಗಿ ತಿಳುವಳಿಕೆ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಫ್ರೆಂಡ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಮುಂದಿನ ಪಯಣ ತುಂಬ ಸುಲಭವಾಗಿರುತ್ತೆ. ಅದರಿಂದ ನಾವು ನಮ್ಮ ಜೀವನನ ಒಂದು ಬಂಧನ ಮಾಡಿಕೊಳ್ಳದೆ ಒಂದು ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 12ನೇ ಮನೆಯ ಅಧಿಪತಿ 12ರಲ್ಲಿದ್ದಾಗ ಅಲ್ಲಿ ನಾವು ಹೇಳ್ತೀವಿ ವ್ಯಕ್ತಿಗೆ ಕಾಯಿಲೆ ಆಗುತ್ತೆ, ವ್ಯಕ್ತಿ ಒಂದು ವೇಳೆ ಹಾಸ್ಪಿಟಲೈಸ್ಡ್ ಆಗಬೇಕಾಗತ್ತೆ, ವ್ಯಕ್ತಿಯ ಒಂದು ಲೈಫಲ್ಲಿ ಭಾಳಷ್ಟು ಲಾಸ್ ಆಗುತ್ತೆ, ಈ ರೀತಿ. ಆದರೆ ಅದೇ 12ನೇ ಮನೆ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡಬೇಕಂದ್ರೆ ವ್ಯಕ್ತಿ ಹೀಲಿಂಗನ್ನು, ವಿದ್ಯೆಗಳನ್ನ ಕಲಿತಕ್ಕಂಥದ್ದು, ಮೆಡಿಟೇಷನನ್ನು ಮಾಡ್ತಕ್ಕಂಥದ್ದು, ಮತ್ತು ಅವನು ನಿದ್ದೆ ಮಾಡೋದಕ್ಕಿಂತ ಮುಂಚೆ ಒಳ್ಳೆಯ
ಆಲೋಚನೆಗಳನ್ನ ಮಾಡ್ತಕ್ಕಂಥದ್ದು. ಯಾಕೆಂದರೆ 12ನೇ ಮನೆ ನಿದ್ದೆಗೆ ಸಂಬಂಧಪಟ್ಟಂತಹ ಮನೆಯೂ ಹೌದು. ಹಾಗೆಯೇ 12ನೇ ಮನೆಯಲ್ಲಿ ನಾವು ಸಕಾರಾತ್ಮಕ ವಿಚಾರಗಳಾದಂತಹ ಶ್ರೇಷ್ಠವಾದಂತಹ ಆಧ್ಯಾತ್ಮಿಕ ಜ್ಞಾನಗಳನ್ನು ಪಡ್ಕೊಳ್ತಕ್ಕಂಥದ್ದು. ವ್ಯಕ್ತಿಗೆ ಏನಾಗುತ್ತೆ ಅಂತಂದರೆ 12ನೇ ಮನೆಯ ಈ ಒಂದು ನೆಗೆಟಿವ್ ವಿಚಾರಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಾವು 12ನೇ ಮನೆಯನ್ನು ಭೌತಿಕವಾಗಿಯೂ ಹಾಗೆ ಭೌತಿಕ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಅಭೌತಿಕ ಅಥವಾ ಮೌಲ್ಯಯುತ ಒಂದು ಅಂಶಗಳನ್ನು ಅಳವಡಿಸ್ಕೊಂಡಾಗ 12ನೇ ಮನೆ ಪ್ಲಸ್ ಆಗಿ ಕೆಲಸ ನಿರ್ವಹಿಸುತ್ತೆ. ಮತ್ತು ವ್ಯಕ್ತಿ ತನ್ನ ಜೀವನದಲ್ಲಿ ಬದಲಾಗೋದಕ್ಕೆ, ಪರಿವರ್ತನೆ ಆಗೋದಕ್ಕೆ, ಅವನು ತನ್ನ ಜೀವನದಲ್ಲಿ ಹಳೆಯದಾದಂಥದ್ದನ್ನು ಬಿಟ್ಟು ಹೊಸದಾದರ ಕಡೆಗೆ ಮುಂದೆ ಸಾಗೋದಕ್ಕೆ ಅನುಕೂಲಕರವಾಗುತ್ತೆ. ಈ ರೀತಿ ಇದು 12ನೇ ಮನೆ ಮತ್ತು 12ನೇ ಮನೆ ಅಧಿಪತಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.